ಡೇಟಿಂಗ್ ಆ್ಯಪ್ ಮೂಲಕ ಪರಿಚಯವಾದ ತರುಣಿಯೊಬ್ಬಳು ಯುವಕನನ್ನ ಹೋಟೆಲಿಗೆ ಕರೆದು ಪ್ರಜ್ಞೆ ತಪ್ಪಿಸಿ ಚಿನ್ನ ಹಣ ದರೋಡೆ ಮಾಡಿರುವ ಪ್ರಕರಣ ಬೆಂಗಳೂರಿನ ಇಂದಿರಾನಗರ ವ್ಯಾಪ್ತಿಯಲ್ಲಿ ನಡೆದಿದೆ. ತಮಿಳುನಾಡು ಮೂಲದ ಅವಿನಾಶ್ ಕುಮಾರ್ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ರು. ಪೀಣ್ಯ ಬಳಿಯ ನಾಗಸಂದ್ರದ ಪುರುಷರ ಪೇಯಿಂಗ್ ಗೆಸ್ಟ್ ಹೌಸ್ನಲ್ಲಿ ವಾಸವಿದ್ರು. ಆಗ ಡೇಟಿಂಗ್ ಆ್ಯಪ್ ಒಂದರಲ್ಲಿ ಕವಿಪ್ರಿಯಾ ಎಂಬಾಕೆಯ ಪರಿಚಯವಾಗಿದೆ. ಇಬ್ಬರು ಒಂದು ವಾರ ಮೊಬೈಲ್ನಲ್ಲಿ ಮಾತನಾಡಿಕೊಂಡ್ರು. ಪೊಲೀಸರ ಪ್ರಕಾರ ಅದು ನಕಲಿ ಹೆಸರಾಗಿರಬೇಕು. ಆಕೆಯ ಕರೆಯ ಮೇರೆಗೆ ಅವಿನಾಶ್ ಕುಮಾರ್ ಇಂದಿರಾನಗರದ ದೊಡ್ಡ ರೆಸ್ಟೋರೆಂಟ್ ಒಂದಕ್ಕೆ ಹೋಗಿದ್ದಾರೆ. ಅಲ್ಲಿ ತಿಂದು ಕುಡಿದು ಎಲ್ಲ ಮುಗಿದ ಮೇಲೆ ಆಕೆಯ ಆಹ್ವಾನದಂತೆ ಲಾಡ್ಜ್ ಕೋಣೆಗೆ ಹೋಗಿದ್ದಾರೆ. ಆನ್ಲೈನ್ನಲ್ಲಿ ಊಟ ತರಿಸಿಕೊಂಡು ಉಂಡಿದ್ದಾರೆ. ಬಳಿಕ ಪಾನೀಯವೊಂದನ್ನು ಸೇವಿಸಿದ್ರು. ಅಷ್ಟೇ ಅವಿನಾಶ್ ಪ್ರಜ್ಞೆ ತಪ್ಪಿದ್ದಾರೆ. ಕೂಡಲೇ ಆತನ ಮೈಮೇಲಿನ ಚಿನ್ನ, ನಗದು ಕಿತ್ತುಕೊಂಡು ಆಕೆ ಪರಾರಿಯಾಗಿದ್ದಾಳೆ. ಕುತ್ತಿಗೆ ಸರ, ಉಂಗುರ ಎಂದು 6 ಲಕ್ಷ ಮೌಲ್ಯದ 58 ಗ್ರಾಂ ಚಿನ್ನ ಹಾಗೂ 10,000 ನಗದು ಎತ್ತಿಕೊಂಡು ಆಕೆ ಪರಾರಿಯಾಗಿದ್ದಾಳೆ. ಅವಿನಾಶ್ ದೂರಿನ ಮೇಲೆ ಬೆಂಗಳೂರಿನ ಇಂದಿರಾನಗರ ಪೊಲೀಸರು ಕವಿಪ್ರಿಯಾಳನ್ನ ಹುಡುಕುತ್ತಿದ್ದಾರೆ. ಆಕೆಯ ಡೇಟಿಂಗ್ ಆ್ಯಪ್ ನಿರ್ವಹಿಸುವ ಗಂಡಸು ಯಾರು ಛೂ ಬಿಟ್ಟಿರಬಹುದು ಎಂಬುದು ಪೊಲೀಸರ ತನಿಖೆಯ ಮೊದಲ ಹಂತದಿಂದ ತಿಳಿದು ಬಂದಿದೆ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.